So next to actually I'm planning for doing videos on second PU preparation for English examination. So ನಾನು ಇಂಗ್ಲೀಷ್ ಲೆಕ್ಚರರ್ ಆಗಿರೋದ್ರಿಂದ ಐ ಥಾಟ್ ಥ್ರೂ ದಿಸ್ ಮೀಡಿಯಮ್ ಐ ಶುಡ್ ಎಜುಕೇಟ್ ದೋಸ್ ಪೀಪಲ್. ಎಜುಕೇಟ್ ಅನ್ನೋದಕ್ಕಿಂತ ಐ ಶುಡ್ ಹೆಲ್ಪ್ ದೆಮ್ ಅಂತ ಅನಿಸ್ತು. ಬಿಕಾಸ್ ಐ ಆಮ್ ಎ ಫೆಸಿಲಿಟೇಟರ್. ಅಫ್ಕೋರ್ಸ್ ನಿಮ್ಮ ಎಫರ್ಟ್ಸ್ ಇರಬೇಕು, ನಾನು ಕೂಡ ನಿಮಗೆ ಸಹಾಯ ಮಾಡ್ತಾರ ಇರಬೇಕು ಅಂತ ಹೇಳಿ ಐ ಆಮ್ ಬ್ರಿಂಗಿಂಗ್ ಅಪ್ ದಿಸ್ ನ್ಯೂ ಸೀರೀಸ್. ಆ ನ್ಯೂ ಸೀರೀಸ್ ಬಗ್ಗೆ ನಿಮಗೆ ಇನ್ನು ಸ್ವಲ್ಪ ದಿನಗಳಲ್ಲಿ ಖಂಡಿತವಾಗ್ಲೂ ಇನ್ಫಾರ್ಮೇಷನ್ನ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಸತಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಕ್ವೆಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಯಾವ ಥರ ಆನ್ಸರ್ ಮಾಡೋದು, ಯಾವ ಥರ ಕ್ವೆಶನ್ಸ್ ಬರುತ್ತೆ, ಅದೆಲ್ಲ ಸ್ವಲ್ಪ ಇರುತ್ತೆ. ಸೊ ಅದನ್ನು ಆ ಭಯನ ಕಮ್ಮಿ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ವೈ ದೇ ಆರ್ ಫಿಯರ್ಡ್ ಅಂತ ಹೇಳಿದ್ರೆ ವಿ ಆರ್ ಮೇಕಿಂಗ್ ಇಟ್ ಕಾಂಪ್ಲಿಕೇಟೆಡ್. ಸಿ ದಟ್ ವಾಸ್ ಆಲ್ ದೇರ್. ನಾವು ಕಾಂಪ್ಲಿಕೇಟ್ ಮಾಡ್ಕೊತಾ ಇದ್ದೀವಿ ಅಂತ ನನಗನ್ನಿಸ್ತದೆ. ಸೊ ವಿ ಲೆಕ್ಚರರ್ಸ್ ನಾವು ವಿ ಆರ್ ಲೈಕ್ ಎಸ್ ದಿಸ್ ಇಸ್ ರೈಟ್ ಅಂತ ನನಗನ್ನಿಸ್ತಿದೆ. ಯಾಕಂತ ಹೇಳಿದ್ರೆ ತುಂಬ ಲೋವರ್ ಲೆವೆಲಿಂದ ಬಂದಿರುವಂಥ ಮಕ್ಕಳು ಅಥವಾ ಕನ್ನಡ ಮೀಡಿಯಮ್ ಇರುವಂಥ ಮಕ್ಕಳಿಗೆ ಖಂಡಿತವಾಗ್ಲೂ ಈ ಕ್ವೆಶನ್ ಪೇಪರು ತುಂಬ ಹೆಲ್ಪ್ ಮಾಡುತ್ತೆ. ಯಾಕಂತಂದರೆ ಬರೀ 4 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವೆಶನ್ಸ್ ಮಾತ್ರ ಇತ್ತು. ಇವಾಗ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶನ್ ಇರೋದ್ರಿಂದ ಒಂದು ಆ್ಯಾವ್ರೇಜ್ ಸ್ಟೂಡೆಂಟ್ ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋ ಚಾನ್ಸಸ್ ಖಂಡಿತವಾಗ್ಲೂ ಇದೆ. ಹಾಗಾಗಿ ಈ ಸೀರೀಸ್ನ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇದು ನಮ್ಮ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ಬೀಯಿಂಗ್ ದೇರ್ ಫಾರ್ ಮೀ ಆ್ಯಂಡ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು. ಬೈ ಬೈ. ಸೊ ನಾನು ನಿಮ್ಮನ್ನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮೀಟ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಸಿ ಏನೇನು ಅಪ್ಡೇಟ್ಸ್ಗಳು ಬರುತ್ತೆ ಅಂತ ನೋಡೋಣ. ಬೈ ಬೈ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಎನರ್ಜಿ ಬೂಸ್ಟಪ್ ಮಾಡ್ದಂಗೆ ಆಗುತ್ತೆ. ಬೇರೆ ಬೇರೆ ಥರ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಇಷ್ಟ ಆಗುತ್ತೆ.